ಹೀರೋಯಿನ್ಸ್ ಇರೋದ್ರಿಂದ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಕ್ಕಿದೆ? ಅದಿರ್ತಿರ್ಲಿಲ್ಲ ಅಂದರೆ ನಾನು ಖಂಡಿತ ಮೋಸ್ಟ್ಲಿ ಸಿನಿಮಾ ಮಾಡ್ತಾ ಇರಲಿಲ್ಲ. ಕಲ್ಟ್ ಅಂದರೆ ಆರಾಧನೆ ಅಂತ ಬಂತು. ಕಲ್ಟ್ ಅಂದರೆ ಕಲ್ಚರ್ ಇಂದನೇ ಆ ಕಲ್ಟ್ ಪದ ಹುಟ್ಟಿರೋದು. ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ನನ್ನನ್ನೇ. ಯಾವ ಶೇಡ್ ನಿಮಗೆ ತುಂಬಾ ಇಷ್ಟ ಆಯಿತು? ಅಂದರೆ ನನಗೆ ಅದು ಇನ್ನೋಸೆಂಟ್ ಬಾಯ್ದು ತುಂಬ ಇಷ್ಟ ಆಯಿತು. ಅಂದರೆ ನಾವು ಸಾಂಗಲ್ಲಿ ನೋಡಿರೋರೇ ಬೇರೆ, ಮೂವಿಲಿರುವಂತಹ ಕ್ಯಾರೆಕ್ಟರೇ. ನನ್ನ ಕರಿಯರ್ಗೆ ಇದೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್. ಇವಾಗ ಸ್ವಲ್ಪ ಓಡಾಟ, ಆಮೇಲೆ ನಿಮ್ದೇ ಹಾರಾಟ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಎಸ್, ಇದೇ ಜನವರಿ 23ನೇ ತಾರೀಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನವಾದಂತಹ ಕತೆ, ಒಂದು ವಿಭಿನ್ನವಾದಂತಹ ಕಥಾಂತರವನ್ನು ಹೊಂದಿರುವಂತಹ ಕತೆ ಇದೇ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಈಗಾಗಲೇ ಎಲ್ಲರ ಬಾಯಲ್ಲೂ ಸಹ ಸೌಂಡ್ ಮಾಡ್ತಾ ಇರುವಂತಹ ಸಾಂಗ್, ಎಲ್ಲರ ಫೋನ್ ರಿಂಗ್ ಟೋನ್ ಆಗಿರುವಂತಹ ಸಾಂಗ್, ಅಯ್ಯೋ ಶಿವನೇ ಎನ್ನುವಂತಹ ಸಾಂಗ್ ಇರುವಂತಹ ಕಲ್ಟ್ ಸಿನಿಮಾ ಇದೇ ಜನವರಿ 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದೇ ಸಿನಿಮಾದ ದಿ ವೆರಿ ಹ್ಯಾಂಡ್ಸಮ್ ಝಯಾದ್ ಖಾನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಮ್ಯಾಮ್. ಎಸ್, ಇನ್ನು ದ ವೆರಿ ಬ್ಯೂಟಿಫುಲ್ ಹೀರೋಯಿನ್ ಮಲೈಕಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಇಬ್ರು ಫೇಸ್ ಅಲ್ಲಿ ಫುಲ್ ಟಯರ್ಡ್ನೆಸ್ ಸಿಕ್ಕಾಗ್ತಾ ಇದೆ. ಇಂಟರ್ವ್ಯೂಸ್ ಇಷ್ಟೊಂದಿತ್ತು, ಪ್ರಮೋಷನ್ಸು, ಹೋರಾಟ ಜಾಸ್ತಿ ಆಗಿಬಿಟ್ಟಿದೆ. ಓಕೆ, ಇವಾಗ ಸ್ವಲ್ಪ ಓಡಾಟ, ಆಮೇಲೆ ನಿಮ್ದೇ ಹಾರಾಟ. ನಾನು ಕಲ್ಟ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಕಲ್ಟ್ ಅಂದ್ರೆ ಆರಾಧನೆ ಅಂತ ಬಂತು. ಈ ಮೂವಿಲಿ ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ನನ್ನನ್ನೇ. ನಿಮ್ಮನ್ನ ನೀವೇ ಆರಾಧನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಅಂತ ನಾವು ಟೈಟಲ್ ಕಲ್ಟ್ ಅಂತ ಇಟ್ಟಿದ್ದು. ಈ ನನ್ನ ಕ್ಯಾರೆಕ್ಟರ್ ಏನಿದೆಯಲ್ಲ ಅದು ತುಂಬ ಕಲ್ಟ್ ಆಗಿರುತ್ತೆ, ತುಂಬ ಮ್ಯಾಡ್ನೆಸ್ ಆಗಿರುತ್ತೆ. ಆಮೇಲೆ ಇವ್ರದ್ದು ಕ್ಯಾರೆಕ್ಟರ್ ತುಂಬ ಕಲ್ಟ್ ಆಗಿರುತ್ತೆ, ರಚಿತಾರಾಮ್ ಅವ್ರದ್ದು ಕ್ಯಾರೆಕ್ಟರ್ ತುಂಬ ಕಲ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಟೈಟಲ್ ಕಲ್ಟ್ ಆಗಿಟ್ಟಿದ್ದು. ನಿಮ್ಮಿಬ್ಬರ ಪ್ರಕಾರ ಕಲ್ಟ್ ಅಂದ್ರೆ ಏನು? ಕಲ್ಟ್ ಅಂದರೆ ಕಲ್ಚರ್ ಇಂದನೇ ಆ ಕಲ್ಟ್ ಪದ ಹುಟ್ಟಿರೋದು. ಸೊ ಕಲ್ಟ್ ಅಂದರೆ ಈಗ ಯೂತ್ ಸೈಡ್ ಬಾಯಲ್ಲಿ ಎಲ್ಲದರಲ್ಲಿದೆ. ಕಲ್ಟ್ ಶಾರ್ಟ್ಸು, ಕಲ್ಟ್ ಸಾಂಗ್ಸು, ಕಲ್ಟ್ ಸಿನಿಮಾಸ್, ಕಲ್ಟ್ ಫ್ಯಾನ್ಸ್. ಸೊ ಹಾಗೆ. ಸೊ ಅದಕ್ಕೆ ಕಲ್ಟ್ ಅಂತ ನಾವು ಟೈಟಲ್ ಇದ್ದೀವಿ. ಯಾಕಂದರೆ ಅವ್ನ ನೇಚರೇ, ಅವ್ನ ಕಲ್ಚರೇ, ಅವ್ನ ಏನು ನೇಚರ್, ಅವ್ನ ಕಲ್ಚರ್ ಏನಿದೆಯೋ ಅದನ್ನು ಇದು ಮಾಡ್ತಿದ್ದ ಅಂದಕ್ಕೆ ನಾವು ಕಲ್ಟ್ ಅಂತ ಟೈಟಲ್ ಇಟ್ಟಿರೋದು. ಎಸ್, ಈಗಾಗಲೇ ನಾನು ಟ್ರೈಲರ್ ನೋಡಿದ ಪ್ರಕಾರ ಮ್ಯಾಡ್ನೆಸ್ ಆಗಿರ್ಬೋದು, ಕ್ರೇಜಿನೆಸ್ ಆಗಿರ್ಬೋದು, ಸೈಕೋನೆಸ್ ಆಗಿರ್ಬೋದು, ನಿಮ್ಮ ಲುಕ್ ಒಂದು ವಿಭಿನ್ನವಾದಂತಹ ಒಂದಷ್ಟು ಲುಕ್ಗಳು ಕಾಣಿಸ್ತಾ ಹೋಗುತ್ತೆ. ಒಂದು 3 ಶೇಡಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ. ಯಾವ ಶೇಡ್ ನಿಮಗೆ ತುಂಬ ಇಷ್ಟ ಆಯಿತು? ಅಂದರೆ ನನಗೆ ಅದು ಇನ್ನೋಸೆಂಟ್ ಬಾಯ್ದು ತುಂಬ ಇಷ್ಟ ಆಯಿತು. ಅವನು ತುಂಬ ಇನ್ನೋಸೆಂಟ್. ಎಜುಕೇಷನ್, ತಂದೆ ತಾಯಿ, ಹುಡುಗಿ ಬಿಟ್ಟರೆ ಇನ್ನೇನು ಪ್ರಪಂಚ ಇಲ್ಲ ಅವನಿಗೆ. ಸೊ ಆ ಇನ್ನೋಸೆನ್ಸಿ ನನಗೆ ತುಂಬ ಇಷ್ಟ ಆಯಿತು. ಈಗ ಏನಕ್ಕೆ ಈ ಕಾಲದಲ್ಲಿ ಅದೆಲ್ಲ ಆ ಥರ ವ್ಯಕ್ತಿಗಳು ನೋಡೋಕೆ ತುಂಬ ಕಡಿಮೆ. ಸೊ ಅದಕ್ಕೆ ನನಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ. ಎಸ್ ಮ್ಯಾಮ್, ಇನ್ನು ನಿಮ್ಮ ರೋಲ್ ಬಗ್ಗೆ ಮಾತಾಡೋದಾದರೆ, ಒಂಥರ ಸಾಂಗ್ ನೋಡ್ತಾ ಇದ್ರೆ ಒಂಥರ ಸೂಪರ್ ಲುಕ್ ಅಂತ ಸಖತ್ತಾಗಿ ಅದ್ಭುತವಾಗಿ ಬಂದಿದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ? ಅದ್ರ ಪ್ರಶ್ನೆಗೆ ಹೇಳೋಕ್ಕಿಂತ ಮುಂಚೆ ಮ್ಯಾಮ್, ನೀವು ಕಲ್ಟ್ ಅಂದರೆ ಆರಾಧನೆ ಅಂತ ಹೇಳಿದ್ರಲ್ವ. ಸೊ ಇವ್ರು ಏನನ್ನು ಆರಾಧಿಸ್ತಾರೆ ಸಿನಿಮಾದಲ್ಲಿ ಅಂದರೆ ಪ್ರೀತಿನ ಆರಾಧಿಸ್ತಾರೆ. ಸೊ ಪ್ರೀತಿನ ಹೇಗೆ ಅದೇ ಎಲ್ಲ ಅಂತ ಅಂದ್ಕೊಂಡಿರ್ತಾರೆ. ಅವ್ರು ಹೇಗ್ದಾಗ ಅವ್ರ ತಂದೆ, ಅವ್ರ ತಾಯಿ, ಪ್ರಪಂಚ, ಓದೋದು, ಹುಡುಗಿ. ಸೊ ಆ ಹುಡುಗಿನೇ ಒಂದು ಆರಾಧನೆ. ಆ ಹುಡುಗಿನೇ ಅವ್ರನ್ನ ಆ ಒಂದು ಕ್ಯಾರೆಕ್ಟರ್, ಮಾಧವ ಅನ್ನೋ ಕ್ಯಾರೆಕ್ಟರ್ ಹುಡುಗಿನ ಹೇಗೆ ಸೆಲೆಬ್ರೇಟ್ ಮಾಡ್ತಾನೆ, ಆ ಹುಡುಗಿ ಹೇಗೆ ಪ್ರೀತಿ ಮಾಡ್ತಾನೆ, ಆ ಪ್ರೀತಿನೇ ಅವ್ನು ಆರಾಧಿಸೋದು. ಸೊ ಅದೇ ನಾನು ಹೇಳ್ಬೇಕಂತ ಇಷ್ಟ ಇತ್ತು. ಆಮೇಲೆ ನನ್ನ ಸಿನಿಮಾ ಕ್ಯಾರೆಕ್ಟರ್ ಬಗ್ಗೆ ಇದರಲ್ಲಿ ಅಂದರೆ ಒಂಥರ ಎಲ್ಲರೂ ನೋಡ್ಕೊಂಬಂದಿರೋದು, ಟ್ರೇಲರ್ ನೋಡ್ಕೊಂಬಂದಿರೋವರೆಗೂ ಒಂದು ಮುದ್ದಾಗಿರೋ ಹುಡುಗಿ, ಒಂದು ಹಳ್ಳಿಯಲ್ಲಿ ಓದ್ತಿರೋ ಹುಡುಗಿ ಅಂತ. ಸೊ ಅದು ಅಲ್ಲಿವರೆಗೂ ಸೀಮಿತ ಇದ್ರೇ ಒಳ್ಳೆಯದು. ಜನ ಸಿನಿಮಾ ನೋಡಿದ್ಮೇಲೆ ಇದು ಈ ಥರ ಅಲ್ಲ ಕ್ಯಾರೆಕ್ಟರ್ ಅಂತ ಒಂದು ಡಿಫ್ರೆಂಟ್ ಶೇಡ್ ಅವ್ರಿಗೆ ಗೊತ್ತಾಗುತ್ತೆ. ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನನ್ನ ಪ್ರಕಾರ. ನನ್ನ ಕರಿಯರ್ಗೆ ಇದೊಂದು ಸ್ಟ್ರಾಂಗ್ ಕ್ಯಾರೆಕ್ಟರ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಈ ಥರ ನನ್ನ ಕೈಲಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ. ಸೊ ಅದನ್ನು ಡೆಲಿವರ್ ಮಾಡಿದ್ದೀನಿ. ಮೇ ಬಿ ವೇಟಿಂಗ್ ಫಾರ್ ಇನ್ 2 days ಆದಮೇಲೆ ಜನ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅಂತ. ಅಂದರೆ ನಾವು ಸಾಂಗಲ್ಲಿ ನೋಡಿರೋರೇ ಬೇರೆ, ಮೂವಿಲಿರುವಂತಹ ಕ್ಯಾರೆಕ್ಟರೇ ಬೇರೆ. ಇಲ್ಲ, ಸಾಂಗಲ್ಲಿ ಇರೋದು ಇದೆ, ಬಟ್ ಒಂದು ಸ್ವಲ್ಪ ಬೇರೆ ಥರನೂ ಇದೆ. ಎಸ್. ಇನ್ನು ನಿಮ್ಮ ರೋಲ್ ಮಾಧವ ಅಂದರೆ ಕೃಷ್ಣ. ಈ ಮೂವಿಲೂ ಸಹ ಇಬ್ರು ಹೀರೋಯಿನ್ ಇದ್ದಾರೆ. ನಿಮಗೆ ಅವರಿಬ್ಬರ ಜೊತೆ ಹೇಗಿತ್ತು? ಕೃಷ್ಣನ್ ಥರನೇ ಆ್ಯಕ್ಟ್ ಮಾಡಿದ್ದೀರಾ? ತುಂಬ ಚೆನ್ನಾಗಿತ್ತು. ಮಲೈಕಾ ಜೊತೆ ಫ್ರೆಂಡ್ಶಿಪ್ ಇರಲಿಲ್ಲ. ಒಂದು 4-5 days ಸ್ವಲ್ಪ ಕಷ್ಟ ಆಯಿತು. ಅವ್ರು ಯಾರು, ಅವ್ರು ಹೇಗೆ, ಅವ್ರ ನೇಚರ್ ಹೆಂಗೆ ಅಂತ ಹೇಳಿ. ಒಂದು 4-5 days ಆದಮೇಲೆ ಒಂದು ಕಂಫರ್ಟ್ ಝೋನ್ ಬಂತು, ಒಂದು ಬಾಂಡಿಂಗ್ ಬಂತು, ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಯಿತು. ಹೋಗ್ತಾ ಹೋಗ್ತಾ ಕೆಲಸ ಮಾಡೋಕ್ಕೆ ಈಸಿ ಆಯಿತು ನನಗೆ.
ಈಗ ರಚಿತ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ನನಗೇನು ಹೊಸದಲ್ಲ. ಅವ್ರು ನನಗೆ ಒಂದು 2-3 ಇಯರ್ಸಿಂದ ಒಂದು ಫ್ರೆಂಡ್ಶಿಪ್ ಇರೋದ್ರಿಂದ ಅದೊಂದು ಕಂಫರ್ಟ್ ಝೋನು ಒಂದು ಎಲ್ಲ ಗೊತ್ತಿತ್ತು ನನಗೆ ಅವ್ರ ಬಗ್ಗೆ. ಸೊ ಹಾಗಾಗಿ ಸಹ ನನಗೆ ಅವ್ರ ಜೊತೆ ತುಂಬ ಚೆನ್ನಾಗಿತ್ತು. ಎಲ್ಲೂ ಸಹ ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ ಇಬ್ಬರ ಜೊತೆನೂ. ಎಸ್ ಮ್ಯಾಮ್, ಇನ್ನು ನೀವು ವಿದ್ಯಾಪತಿ ಆದಮೇಲೆ ಕಲ್ಟ್ ಮೂವಿಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಇಬ್ಬರು ಹೀರೋಯಿನ್ಸ್ ಇರೋದ್ರಿಂದ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಸಿಕ್ಕಿದೆ? ತುಂಬ ಪ್ರಾಮುಖ್ಯತೆ ಇದೆ. ಅವ್ರ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅಷ್ಟು ಪ್ರಾಮುಖ್ಯತೆ ನನಗೂ ಕೊಟ್ಟಿದ್ದಾರೆ. ಅದು ಇರ್ತಿರ್ಲಿಲ್ಲ ಅಂದರೆ ನಾನು ಖಂಡಿತ ಮೋಸ್ಟ್ಲಿ ಸಿನಿಮಾ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಯಾರೇ ಆಗಲಿ, ಸ್ಟಾರ್ ಇರಲಿ ಅಥವಾ ಯಂಗ್ಸ್ಟರ್ ಇರಲಿ, ಆ ಪಾತ್ರಕ್ಕೆ ಏನು ಬೇಕು ಅದನ್ನು, ಆ ರೆಸ್ಪೆಕ್ಟ್ ಇರಲಿ, ಆ ಒಂದು ಇದಿರಲಿ ಕೊಡಲೇಬೇಕಾಗತ್ತೆ. ಸೊ ಅದು ಅನಿಲ್ ಸರ್ ನನಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಸಿನಿಮಾದಲ್ಲಿ ಎರಡೂ ಪಾತ್ರಕ್ಕೂ ಒಳ್ಳೆ ತೂಕ ಇದೆ. ಸೊ ಮ್ಯಾಮ್ಗೆ ಎಷ್ಟು ಅವರು ತೂಕ ಕೊಟ್ಟಿದ್ದಾರೆ ಅಷ್ಟೇ ಕೂಡ ನನಗೂ ಕೊಟ್ಟಿದ್ದಾರೆ. ಸರ್, ಇನ್ನು ನೀವು ಆಫ್ಟರ್ 3 ಇಯರ್ಸ್ ಆದಮೇಲೆ ಕಲ್ಟ್ ಮೂವಿ ಮಾಡಿದ್ದೀರಾ. ಬನಾರಸ್ಸಲ್ಲಿ ನಿಮ್ಮನ್ನು ನೋಡಿದ ಶೇಡ್ಗೂ ಇಲ್ಲಿ ನಾವು ನಿಮ್ಮನ್ನು ನೋಡ್ತಾ ಇರೋ ಶೇಡ್ಗೂ ಸಾಕಷ್ಟು ಡಿಫ್ರೆಂಟ್ ಇದೆ. ಅಲ್ಲಿ ಒಂದು ಶೇಡ್ ಇತ್ತು, ಬಹಳ ಒಂದು ನಜೂಕಾಗಿ ಬಂತು ಬನಾರಸ್ ಮೂವಿ. ಇವಾಗ ಕಲ್ಟ್ ಮೂವಿಲಿ ಆಫ್ಟರ್ 3 ಇಯರ್ಸ್ ಏನಕ್ಕೆ ಗ್ಯಾಪ್ ತಗೊಂಡ್ರಿ? 3 ಶೇಡ್ಸ್ ಮಾಡ್ತಿದ್ದಿಲ್ಲ ಅದಕ್ಕೆ. 3 ಶೇಡ್ಗೋಸ್ಕರ 3 ಇಯರ್ಸ್ ಗ್ಯಾಪ್ ಬೇಕಂತ? ಅಂದರೆ ಸಿನಿಮಾ ಮುಗಿಸಿದ ಮೇಲೆ ಯಾರ ಜೊತೆ ಮಾಡಬೇಕು ಅನ್ನೋ ನನಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ. ಒಳ್ಳೆ ಕತೆ ಸಿಗ್ತಾ ಇರಲಿಲ್ಲ, ಒಳ್ಳೆ ಡೈರೆಕ್ಟರ್ ಸಿಗ್ತಾ ಇರಲಿಲ್ಲ. ಅದೇನು ಹುಡುಕ್ತಾ ಇದೆ, ಸೊ ಅದಕ್ಕೆ ಇಷ್ಟೊಂದು ಟೈಮ್ ತೊಗೊಳ್ತು. ಒಂದು ವರ್ಷ ಮೋಸ್ಟ್ಲಿ ಅಂದ್ಕೊಡ್ತೀನಿ, 1-1.5 ವರ್ಷ ನನಗೆ ಟೈಮ್ ಬೇಕಾಗಿತ್ತು ಒಂದು ಒಳ್ಳೆ ಡೈರೆಕ್ಟ್ರನ್ನ, ಒಂದು ಒಳ್ಳೆ ಕತೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ಆವಾಗ ಅನಿಲ್ ಅವ್ರು ಸಿಕ್ಕಿದ್ರು. ಈ ಮೇಕಿಂಗ್ಗೆ ಈ ಸಿನಿಮಾ ಶುರುವಾಗಿ 1.5 ವರ್ಷ ಆಯಿತು. ಸೊ ಅದಕ್ಕೆ 3 ವರ್ಷ ತಗೊಂಡಿದ್ರು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಮೂವಿಯಿಂದ? ಯಾವುದನ್ನ ಅಂದರೆ ಬಂದು ಡೈರೆಕ್ಟರ್ ಸರ್ ಸ್ಟೋರಿ ಹೇಳಬೇಕಾದ್ರೆ ಅಂದರೆ ನಾನು ಮುಂಚೆ ಡೈರೆಕ್ಟರ್ಸ್ಗಳಿಗೆಲ್ಲ ಅಭಿಪ್ರಾಯಗಳು ಕೊಡ್ತಿದ್ದೆ, ನನಗೆ ಈ ಥರ ಸಿನಿಮಾ ಮಾಡಬೇಕು, ಈ ಥರ ಪಾತ್ರಗಳು ಮಾಡಬೇಕು ಅಂತ. ಈಗ ಅದನ್ನು ನಾನು ಕೊಡ್ತಾ ಇಲ್ಲ. ಅವ್ರು ನನ್ನ ನೋಡಿದ ತಕ್ಷಣವೇ ಅವ್ರಿಗೆ ಏನು ಅನಿಸುತ್ತೆ ಅದನ್ನು ಅವ್ರು ನನಗೆ ಹೇಳಿದ್ರೆ, ಅದು ನನಗೆ ಇಷ್ಟ ಆದರೆ ನಾನು ಸಿನಿಮಾ ಮಾಡೋದು. ಎಸ್ ಮ್ಯಾಮ್, ಇನ್ನು ಅನಿಲ್ ಕುಮಾರ್ ಸರ್ ಜೊತೆ ಇದು ನಿಮ್ಮ ಸೆಕೆಂಡ್ ಮೂವಿ. ಸೇಮ್ ಎಕ್ಸ್ಪೀರಿಯನ್ಸ್ ಆಯ್ತಾ ಎರಡು ಮೂವಿಲಿ, ಅಥವಾ ಏನಾದ್ರು ಡಿಫ್ರೆಂಟ್ ಅನ್ನಿಸ್ತಾ? ಡಿಫಿಕಲ್ಟ್ ಆಯ್ತಾ ಕಲ್ಟಲ್ಲಿ ಏನಾದರೂ? ಖಂಡಿತ ಇಲ್ಲ, ತುಂಬ ಈಸಿ ಆಗಿತ್ತು. ಆ್ಯಕ್ಚುಲಿ ನಾನು ಮೋಸ್ಟ್ ಈಸಿ ವೇ ನನಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಬಿಕಾಸ್ ಅವ್ರಿಗೆ ನನ್ನ ಕೇಪಬಿಲಿಟೀಸ್ ಗೊತ್ತು, ನನ್ನ ಪ್ಲಸ್ ಗೊತ್ತು, ನನ್ನ ಮೈನಸ್ ಗೊತ್ತು, ನಾನು ಯಾವ ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಿಸ್ತೀನಿ, ಏನು ಬಟ್ಟೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀನಿ, ಯಾವ ಥರ. ನಾನು ಆ್ಯಕ್ಟಿಂಗ್ ಬಗ್ಗೆ ಅವ್ರಿಗೇನು ಡೌಟ್ ಇರಲಿಲ್ಲ. ಬಿಕಾಸ್ ಅವ್ರು ನನ್ನ ಆ್ಯಕ್ಟಿಂಗ್ ಆಲ್ರೆಡಿ ಫಸ್ಟ್ ಸಿನಿಮಾದಲ್ಲಿ ನೋಡಿ ಆ್ಯಂಡ್ ಹಿ ವಾಸ್ ವೆರಿ ಹ್ಯಾಪಿ ಫಾರ್ ಇಟ್. ಸೊ ನಂಗೆ ತುಂಬ ಖುಷಿ ಇದೆ ಅವ್ರ ಜೊತೆ. ಆಮೇಲೆ ಆ್ಯಸ್ ಅ ಡೈರೆಕ್ಟರ್ ನನ್ನ ಸೆಕೆಂಡ್ ಮೂವಿಗೂ ಯೂಶ್ವಲಿ ಹೇಳ್ತಾರೆ ಡೈರೆಕ್ಟರ್ಸು ಹೀರೋಯಿನ್ಸ್ನ ರಿಪೀಟ್ ಮಾಡಲ್ಲ ಬೇಡಪ್ಪ ಅಂತ. ಸೊ ನನ್ನನ್ನು ರಿಪೀಟ್ ಮಾಡಿದರೆ ಇಟ್ಸ್ ಅ ವೆರಿ ಪ್ಲಸ್ ಪಾಯಿಂಟ್ ಫಾರ್ ಮೀ. ಅದರಲ್ಲಿ ನನ್ನ ಡಿಸಿಪ್ಲಿನ್, ನನ್ನ ನೇಚರ್ ಏನು ಅಂತ ಗೊತ್ತಾಗುತ್ತೆ. ರಿಪೀಟ್ ಮಾಡ್ತೇನೆ ಅಂದರೆ ಆಬ್ವಿಯಸ್ಲಿ ಐಮ್ ಆಲ್ವೇಸ್ ಆನ್ ಟೈಮ್, ನಾನು ನೀಟಾಗಿ ಕೆಲಸ ಮಾಡ್ತೀನಿ. ಪ್ಯಾಕಪ್ ಆದಮೇಲೆ ಯಾರು ಕಣ್ಗೂ ಕಾಣಿಸ್ಕೊಳ್ಳಲ್ಲ. ಸೊ ದೀಸ್ ಆರ್ ಆಲ್. ಸೊ ಅವ್ರು ನನಗೆ ಅಪ್ರೋಚ್ ಮಾಡಿದಾಗ ನಾನು ಕೇಳಿದ್ದು ಬಂದೆ, ನಿಮಗೆ ನಾನು ಈ ಕ್ಯಾರೆಕ್ಟರ್ ಮಾಡೋಕ್ಕಾಗತ್ತೆ ಅಂತ ನಿಮಗೆ ಭರವಸೆ ಇದ್ದರೆ ಡೆಫಿನೆಟ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡೋಕ್ಕೆ ರೆಡಿ ಅಂತ. ಸೊ ಎಸ್ ಸರ್, ಇನ್ನು ಪೊಲಿಟಿಕಲ್ ಫೀಲ್ಡಲ್ಲಿ ಅಪ್ಪ ಇದ್ದಾರೆ, ನಿಮ್ಮ ತಂದೆಯವರಿದ್ದಾರೆ. ನೀವು ಫಿಲ್ಮ್ ಫೀಲ್ಡಿಗೆ ಬಂದು ಆಟೋಮೆಟಿಕ್ ಪೊಲಿಟಿಕಲ್ ಫೀಲ್ಡ್ಗೆ ಹೋಗಬೇಕು ಅನ್ನೋ ಏನಾದರೂ ಇಮ್ಯಾಜಿನೇಷನ್ ಇದೆಯಾ? ಇಲ್ಲ ಮ್ಯಾಮ್. ಅಂದರೆ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತ ಅಂದರೆ, ಈಗಾಗಲೇ ತುಂಬ ಜನ ಬಾಯಲ್ಲಿ ಕೇಳಿ ಬರೋದು ಅಂತ ಅಂದರೆ, ಪೊಲಿಟಿಕಲ್ ಫೀಲ್ಡಲ್ಲಿ ತಂದೆಯವರಿದ್ದಾರೆ ಅಂದರೆ ಮೂವಿ ಫೀಲ್ಡ್ಗೆ ಮಕ್ಕಳನ್ನ ಕಳಿಸಿ ಆಮೇಲೆ ಒಂದು ನೇಮು ಫೇಮು ಬಂದ ಮೇಲೆ ಮತ್ತೆ ಪೊಲಿಟಿಕಲ್ ಫೀಲ್ಡ್ಗೆ ಹೋಗ್ತಾರೆ. ನನಗೆ ಅಗತ್ಯ ಅವಶ್ಯಕತೆ ಇಲ್ಲ. ನಮ್ಮ ತಂದೆಗಿರೋ ಹೆಸರಿಗೆ, ನಮ್ಮ ತಂದೆಗಿರೋ ಬ್ರ್ಯಾಂಡಿಗೆ, ಅವ್ರಿಗಿರೋ ಫ್ಯಾನ್ ಬೇಸಿಗೆ ನನಗೆ ಅವ್ರ ಹೆಸರೇ ಸಾಕು. ನಾನು ಗೆಲ್ಕೊಂಡು ಬರ್ತೀನಿ, ಅಷ್ಟೊಂದು ನನಗೆ ಆಸೆ ಇರ್ತಿದ್ರೆ. ಬಟ್ ನನಗೆ ಆ ಥರ ಯಾವ ಇಂಟ್ರೆಸ್ಟು ಇಲ್ಲ.